ಕ್ಷಮೆ ಕೇಳಬೇಕು. ದರ್ಪಣ ಸುಂದರಿ ಅವರು ಚೈತ್ರ ಅವರು ಪ್ರಶ್ನೆ ಕೇಳ್ತಾರೆ, ಅಶ್ವಿನಿ ಅವ್ರು ಕೇಳಲ್ಲ ಅಂತ ಹೇಳ್ತಾರೆ. ಸೊ ಅವಾಗ ನಾವು ಸ್ವಾಭಿಮಾನ ಎಲ್ಲ ಬಿಟ್ಟು ಓಕೆ ಕೇಳ್ಬಿಡಿ ಈಗ ಗೆಸ್ಟಿಗೆ ಏನು ಇದು ಮಾಡಿ ಕೇಳ್ಬಿಡಿ ತುಂಬಾ ಸರೆಂಡರ್ ಆಗೋರು ಅಭಿ. ಅವಾಗ್ಲೂ ನಾನೊಂದು ರಿಯಲ್ ಎಕ್ಸಾಂಪಲ್ ಕೊಟ್ಟು ಹೇಳಿದ್ದೆ, ನೋಡಿ ಅಭಿ, ಒಂದು ಹೋಟೆಲ್ ಇರುತ್ತೆ, ದೊಡ್ಡ ರೆಸ್ಟೋರೆಂಟ್, ಒಬ್ಬ ಅತಿಥಿ ಬರ್ತಾನೆ, ಓಕೆ ಅವ್ರಿಗೆ ಸಪ್ಲೈ ಮಾಡಬೇಕು, ಊಟ ಚೆನ್ನಾಗಿಲ್ಲ ಅಂದರೆ ಅವ್ರು ಕೇಳಬೇಕು, ಸಪ್ಲೈ ಲೇಟ್ ಆದರೆ ಅವ್ರು ಕೇಳಬೇಕು, ಅಥವಾ ಏನೋ ಚೆಲ್ಲಿದ್ರೆ ಅವ್ರ ಮೇಲೆ ಅದನ್ನು ಕೇಳಬೇಕು. ಅದನ್ನು ಬಿಟ್ಟು ದರ್ಪ ಮಾಡಿ ಎಲ್ಲ ಎಸೆಯೋದು, ಕಪಾಳ ಕುಡಿಯೋದು ಹಾಗೆಲ್ಲ ಮಾಡಿದಾಗ ಅಂದರೆ ಅಲ್ಲಿ ಇಲ್ಲಿ ಇವರು ಹದ್ಮೀರಿ ಸ್ವಲ್ಪ ವರ್ತಿಸ್ತಾ ಇದ್ರು, ಅಂದರೆ ಅವ್ರಿಗೆ ಇದ್ದಿದ್ದ ಟಾಸ್ಕೇ ಅದು. ಆವಾಗ ಮ್ಯಾನೇಜರ್ ಬರ್ತಾರೆ, ನಿಮ್ಮ ಜಾಗದಲ್ಲಿರೋ ವ್ಯವಸ್ಥಾಪಕರು ಬಂದಾಗ ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಅಲ್ಲಿದ್ದವ್ರು ಎಲ್ಲರೂ, ಊಟ ಮಾಡೋಕ್ಕೆ ಬಂದವರು. ಆವಾಗ ಅವನು ವೇಟರಿಗೆ ಬೈತಾನೆ ಅಂತ ಎಲ್ಲರೂ ಅನ್ಕೊಡ್ತಿರ್ತಾರೆ. ಇಲ್ಲ, ಅವನ ಅತಿಥಿಗೆ ಕಪಾಲಕ್ಕೆ ಹೊಡೆದು ಕಳಿಸ್ತಾನೆ. ಅವಾಗ ಎಲ್ಲರೂ ಚಪ್ಪಾಳೆ ಹೊಡಿತಾರೆ. ನಾನು ಇದೊಂದು ಎಕ್ಸಾಂಪಲ್ ಆಗಿ ನಿಮಗೆ ತೊಗೊಂಡು ಹೇಳ್ತಾ ಇದ್ದೀನಿ. ನೀವು ಆ ಕೆಲಸ ಮಾಡಬೇಕಾಗಿತ್ತು, ಸಾರಿ ಕೇಳಿ ಅನ್ನೋದು, ಅಥವಾ ಓವರ್ ಆಗಿ ಏನಾದರೂ ಒಂದು ಮಾತುಗಳು ಬಂದಾಗ ಒಂದು ಸ್ವಲ್ಪ ಕೆಲವೊಂದು ಪದ ಬಳಕೆ ಬಂದಾಗ ಅದನ್ನೆಲ್ಲ ನಾನು ಅವ್ರಿಗೆ ಹೇಳ್ತಾ ಇದ್ದೆ. ಬಟ್ ಅದು ಅವ್ರ ಜವಾಬ್ದಾರಿ ಆಗಿತ್ತು. ನಾನು ಅತಿಥಿಗಳು ಏನ್ ಇದ್ ಮಾಡಿದ್ರು ಅದು ಕೆಲವೊಂದು ಇನ್ನೊಂದು ಏನೋ ಒಂದು ಚೂರು ಬಂದಾಗ, ಮಂಜು ಅವ್ರು ಬಂದಾಗೆಲ್ಲ ನಾನು, ಸ್ಪಂದನ, ಅಶ್ವಿನಿ ಅವ್ರು ಕುತ್ಕೊಂಡು ನೈಟ್ ಕೂಡ ಮಾತಾಡಿದ್ವಿ, ಅದನ್ನ ತೋರಿಸಿಲ್ಲ ಅನ್ಸುತ್ತೆ. ಸೊ ಹಂಗಾಗಿದೆ ಹೊರತು ಆ ವೀಕಲ್ಲಿ ನಾನೇನಾದರೂ ಅಭಿಜಾಗದಲ್ಲಿ ಇದ್ದರೆ ಖಂಡಿತ ಮಾತಾಡ್ತಾ ಇದ್ದೆ. ಅಲ್ಲಿ ನಾವು ವೇಟರ್ ಆಗಲಿ, ಹಾಸ್ಪಿಟಾಲಿಟಿ, ನಾವೆಲ್ಲರಿಗಿಂತ ಅಲ್ಲಿ ಅಭಿ ನಮ್ಮನ್ನ ಏನದು ಪ್ರತಿನಿಧಿಸ್ತಾ ಇದ್ದ. ಸೊ ಅದು ಅವ್ರ ಜವಾಬ್ದಾರಿ ಆಗಿತ್ತು. ಹಂಗಾಗಿ ನಿಮ್ಗೆ ಆತರ ಅನ್ಸಿರ್ಬೋದು ಅಷ್ಟೇ. ಅಂದ್ರೆ ಕಾಣಿಸ್ಕೊಳ್ಳೇಬೇಕು ಅಂತ ಬಂದ್ ಗೆಸ್ಟ್ ಹತ್ರನೂ ಜಗಳಾಡೋದು, ಸುಮ್ನೆ ನಾನು ಅದನ್ನ ಮಾಡ್ತಾ ಇರ್ಲಿಲ್ಲ. ಸೊ ನನ್ಗೆ ಏನ್ ಕೊಟ್ಟಿದ್ದ ಟಾಸ್ಕ್ ಅದಕ್ಕೆ ನಾನು 100% ಕೊಡ್ತಾ ಇದ್ದೆ. ಓಕೆ, ಬಿಗ್ ಬಾಸ್ಗೆ ಹೋದಂತ ಪ್ರತಿಯೊಬ್ಬರಿಗೂ ಅಲ್ಲಿ ಕ್ಯಾಪ್ಟನ್ ಆಗ್ಬೇಕು ಅನ್ನೋ ಆಸೆ ಇರುತ್ತೆ. ಬಟ್ ನೀವು ಕ್ಯಾಪ್ಟನ್ಸಿ ಓಟಕ್ಕೆ ಹೋಗಿ ಅದ್ರ ಹತ್ರ ಹೋಗಿ ವಾಪಸ್ ಬಂದ್ರೆ ಎಷ್ಟು ಬೇಜಾರಾಯ್ತು? ಇದು ತುಂಬಾ ಬೇಜಾರಿದೆ ಆಕ್ಚುಲಿ. ನಾನು ಬಿಗ್ ಬಾಸ್ ಅಲ್ಲಿ ಕಪ್ ಗೆಲ್ತೀನೋ ಇಲ್ವೋ, ಕ್ಯಾಪ್ಟನ್ ಆಗ್ಬೇಕು ಅನ್ಕೊಂಡಿಲ್ಲ, ಕಿಚನ ಚಪ್ಪಾಳೆನೂ ತಗೊಂಡಿಲ್ಲ, ಅಂತದ್ ನಾವೇನು ದಬಾಕಿಲ್ಲ ಅಲ್ಲಿ. ಕ್ಯಾಪ್ಟನ್ ಅಂತ ಬಂದಾಗ ನಾವು 3 ಸಲ ಹೋಗಿದ್ದೆ ಕ್ಯಾಪ್ಟನ್ಸಿ ರೇಸ್ಗೆ. ನೋಡಿ ಇಲ್ಲಿ ಇದು ಈ ಕೈ ನನ್ಗೆ ಇಷ್ಟು ಊದಿರೋದು 3 ವಾರ ಆಯ್ತು, ಆ ಬಾಲ್ ಬಿದ್ದು ಇನ್ನ ಅದು ಪಸ್ ಆಗೋಗ್ಬಿಡಿದೆ. ಅಂದ್ರೆ ಹಿಂಗೆ ಗಾಯಗಳು ಮಾಡ್ಕೊಂಡೆ ಹೊರತು ನಾನು ಕ್ಯಾಪ್ಟನ್ ಜನಗಳ ಮುಂದೆ ಹೋದಾಗ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ನೀವು ಪ್ರಮೋಷನ್ ಮಾಡ್ಕೊಂಡ್ರಿ, ನನ್ನ ಕ್ಯಾಪ್ಟನ್ ಮಾಡಿ ಅಂತ. ಅವಾಗ್ಲೂ ಎಲ್ರು ಅನ್ಕೊಂಡಿದ್ರು ಇಲ್ಲ ಜಾನ್ವಿ ಆಗ್ತಾರೆ ಯಾರು ಹೆಣ್ಮಗಳಿಗೆ ಈ ಸಲ ಅವಕಾಶ ಕೊಡ್ಬೋದು, ನಾನು ಇಲ್ಲ ಕಾವ್ಯ ಆಗ್ಬೋದು ಅಂತ ಅನ್ಕೊಂಡೆ. ಅವಾಗ್ಲೂ ಆಗ್ಲಿಲ್ಲ. ಕದ್ದಿಡೋ ಟಾಸ್ಕಲ್ಲೂ ಬಂದೆ, ಅವಾಗ್ಲೂ ಅದು ಧನುಷ್ದು ಸಿಗ್ಲಿಲ್ಲ, ನಮ್ದೆಲ್ಲ ಬೇಗ ಸಿಕ್ಬಿಡ್ತು. ಸೊ ಅದೃಷ್ಟ ಇರ್ಬೇಕಲ್ಲ ಎಲ್ಲದಕ್ಕೂ. 3 ಸಲ ರೇಸಿಗೆ ಹೋಗಿ ವಾಪಸ್ ಬಂದಿದ್ದೀನಿ. ಓಕೆ, ಏನ್ ಅನ್ಸುತ್ತೆ ನಿಮ್ಗೆ ಬಿಗ್ ಬಾಸ್ ಈ ಸಲ ಯಾರು ಗೆಲ್ತಾರೆ ಅಂತ ಅನ್ಸುತ್ತೆ? ನನಗೆ ಅಶ್ವಿನಿ ಅವ್ರು ಗೆಲ್ಬೇಕು, ಬಟ್ ಗಿಲಿ ಗೆಲ್ತಾನೆ. ಓಕೆ, ನಿಮ್ಗೆ ಹಂಗ ಅನ್ಸುತ್ತೆ ಸ್ಟ್ರಾಂಗ್ ಆಗಿ ಅಲ್ಲ ಒಳಗಡೆ ನೋಡಿದಾಗ? ಅಂದ್ರೆ ಅವ್ರು ಸ್ಟ್ರಾಟಜಿ ಯೂಸ್ ಮಾಡಿ ಆತರ ಅನ್ನೋದಕ್ಕಿಂತ ಜನ ಬೆಂಬಲ ಕೂಡ ಇದೆ ಗಿಲ್ಲಿಗೆ. ಇವಾಗ ನಾನು ಆಚೆ ಕಡೆ ಬಂದು ನೋಡಿದಾಗ, ಒಳಗಡೆ ಇದ್ದಾಗ್ಲೂ ನನ್ಗೆ ಅದು ಅನ್ಸೋದು. ಯಾಕಂದ್ರೆ ಗಿಲಿ ಓಕೆ, ಒಬ್ಬ ಬಿಗ್ ಬಾಸ್ ಆಟ ಅಂತ ಬಂದಾಗ ಅವನು ಕಂಪ್ಲೀಟ್ ಆಗಿ ಆಡ್ತಿದ್ದಾನೆ ಅಂತಂದ್ರೆ ಇಲ್ಲ. ಯಾಕಂದ್ರೆ ಟಾಸ್ಕ್ ಅಲ್ಲಿ ಏನು ಇಲ್ಲ, ಗಿಲ್ಲಿಗೆ ಒಂದು ಟಾಸ್ಕ್ ಆಡಿಲ್ಲ, ಇನ್ನು ಟಾಸ್ಕ್ ಎಲ್ಲ ಹಾಳು ಮಾಡ್ತಾ ಇರ್ತಾರೆ ಬೇಕಾದ್ರೆ. ಯಾಕಂದ್ರೆ ಯಾವ ಟಾಸ್ಕ್ ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ಲ. ಕೆಲಸ ಮಾಡಿ ಅಂದ್ರೆ ನಾವು ಕೆಲಸ ಮಾಡಕ್ ಬಂದಿದೀವ ಇಲ್ಲಿ ಅಂತ ಕೇಳ್ತಾರೆ. ಈ ವಾರ ಇನ್ನೂ ಒಂದು ಡ್ರಾಬ್ಯಾಕ್ ಆಗಿದೆ ಗಿಲ್ಲಿ ಅವರಿಗೆ. ಸುದೀಪ್ ಅವರು ಒಂದ್ ಮಾತು ಹೇಳ್ತಾರೆ, ನೀವೇ ಅಲ್ವಾ ಮೊದ್ಲು ಬಿಗ್ ಬಾಸ್ ಬರ್ಲಿಕ್ಕೆ ನಿಮ್ಮ ಹತ್ರನೇ ಮಾತುಕತೆ ಆಗಿದೆ ಅಲ್ವಾ ಫಸ್ಟ್ ಅಂತ ಹೇಳ್ತಾರೆ. ಸೊ ಇವಾಗ ಒಂದು ಟಾಕ್ ಏನ್ ಬರ್ತಿದೆ ಅಂದ್ರೆ, ಹಂಗಂದ್ರೆ ಗಿಲ್ಲಿಗೆ ನಾನು ಬಿಗ್ ಬಾಸ್ ಹೋಗ್ತೀನಿ ಅಂತ 6 ತಿಂಗಳು ಮುಂಚೆನೆ ಗೊತ್ತಿತ್ತು. ಸೊ 6 ತಿಂಗಳಿಂದ ಅವನು ಎಲ್ಲಾ ಬಿಗ್ ಬಾಸ್ ನೋಡ್ಕೊಂಡು ತುಂಬಾ ಸ್ಟ್ರಾಟಜಿಗಳನ್ನ ಯೂಸ್ ಮಾಡ್ಕೊಂಡು ಅಷ್ಟು ಆಗಿ ಅವ್ರು ಅಷ್ಟೊಂದು ಡೈಲಾಗ್ಸ್ ಗಳನ್ನ ಹೇಳ್ತಾರಲ್ವಾ. ಸೊ ಇದನ್ನೆಲ್ಲ ಅವ್ರು ಪ್ರಾಕ್ಟೀಸ್ ಮಾಡ್ಕೊಂಡೇ ಬಂದಿದ್ರು ಅನ್ನೋ ತರ ಒಂದು ಓಡಾಡ್ತಿದೆ ಸುದ್ದಿ. ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸತ್ತೆ? ಅವ್ರಿಗೆ ಮೊದ್ಲೇ ಅಪ್ರೋಚ್ ಮಾಡಿದ್ರಿಂದ ಅವ್ರೇನಾದ್ರು ರೆಡಿಯಾಗಿ ಬಂದಿರಬಹುದು ಅಂತ ಅನ್ಸತ್ತಾ? ಇರ್ಬೋದು. ಅಂದ್ರೆ ನಾವ್ ಏನೇ, ಈಗ ನಾನು ಗೆಜ್ಜೆದು ನಾನು ಫಸ್ಟೇ ರೆಡಿಯಾಗಿ ಹೋಗಿದೆ, ನಾವ್ ಏನೇ ರೆಡಿಯಾಗಿ ಹೋದ್ರು ಅಲ್ಲದ್ ಏನಾಗತ್ತೆ ಅಂತ ಹೇಳಕ್ ಆಗಲ್ಲ. ಪರಿಸ್ಥಿತಿ ಅದನ್ನೆಲ್ಲ ಬದಲು ಮಾಡುತ್ತೆ. ಸೊ ಬಿಗ್ ಬಾಸ್ ಅಂತ ಆಟನ ನಾವು ಪೂರ್ತಿ, ಈಗ ಅವರು ಡಮಾಲ್ ಡಿಮಿಲ್ ಡಕ್ಕ ನಿಮ್ ಮನೆಗೆ ಹೋಗೋದ್ ಪಕ್ಕ, ಸೊ ಅದನ್ನ ಮಾಡ್ಕೊಂಡ್ ಬರ್ಬೋದಷ್ಟೇ. ಬಟ್ ಅದ್ರ ಆಚೆಗೆ ಜಾಹ್ನವಿನೇ ಬರ್ತಾಳೆ, ಇವರೇ ಬರ್ತಾರೆ ಅನ್ನೋದಂತೂ ಗೊತ್ತಾಗಲ್ಲ. ಸ್ವಲ್ಪ ಹೆಸರುಗಳು ಓಡಾಡಿದಾಗ ಏನೋ ಒಂಚೂರು ಪ್ರಿಪೇರ್ ಆಗ್ಬೋದು ವಿನಃ ಕಂಪ್ಲೀಟ್ 6 ತಿಂಗಳಲ್ಲಿ ನಾನು ಕರೆಕ್ಟಾಗಿ ಪ್ರಿಪೇರ್ ಆಗಿ ಹೋಗಿ ನಾನು ಮಾಡ್ತೀನಿ ಅಂತ ಅಂದ್ರೆ ಅದಲ್ಲಿ ವರ್ಕೌಟ್ ಆಗಲ್ಲ ನನ್ನ ಪ್ರಕಾರ. ಆನ್ ಸ್ಪಾಟ್ ಅವ್ರು ನಮ್ಗೆ ಏನ್ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಅಲ್ಲಿ ರಿಯಾಕ್ಟ್ ಮಾಡ್ಬೇಕಾಗತ್ತೆ. ಮತ್ತೆ ಟಾಸ್ಕ್ಗಳು ಹೇಗೆ ಬರುತ್ತೋ, ಹೇಗೆ ಡಿಸೈನ್ ಮಾಡಿರ್ತಾರೋ ನಾವು ಅದನ್ನ ಹಂಗೆ ಆಡ್ಬೇಕಾಗತ್ತೆ. ಅದ್ರ ಆಚೆಗೆ ಗಿಲ್ಲಿ ತುಂಬಾ ಸ್ಪಾಂಟೇನಿಯಸ್ ಇದ್ದಾರೆ. ಮತ್ತೆ ಗಿಲ್ಲಿ ತುಂಬಾ ಕಾಲು ಎಳ್ಕೊಂಡು ಜೋಕ್ ಮಾಡೋದು, ಮತ್ತೆ ಯಾರು ಮಾತಾಡ್ಸ್ತಿರೋನು ಹೋಗಿ ಮಾತಾಡ್ಸೋದು, ಅದು ಒಂದು ಆಟದ ರೀತಿ. ನಮ್ಗದು ಒಳಗಡೆ ಇರಿಟೇಟ್ ಆಗುತ್ತೆ. ಹೊರಗಡೆ ಜನ 1.5 ಅವರ್ ನೋಡಿದಾಗ ಅದನ್ನ ಎಂಜಾಯ್ ಮಾಡ್ತಾರೆ. ಅವರಲ್ಲಿರೋ ಸಿಂಪ್ಲಿಸಿಟಿ, ಅದೆಲ್ಲ ಜನ ಕನೆಕ್ಟ್ ಆಗ್ತಾರೆ. ಮಂಡ್ಯ ಸ್ಲ್ಯಾಂಗು, ಅದಕ್ಕೆ ನಮ್ಮನೆ ಹುಡುಗನಪ್ಪ ಇವನು ಅಂದ್ಕೊಂಡು ಹಂಗ್ ನೋಡ್ತಾರೆ. ಅವ್ನು ಮಾತಾಡೋದು ರೀತಿ ಅದೆಲ್ಲ ಇಷ್ಟ ಆಗ್ತಾ ಇರುತ್ತೆ.
ಸೊ ಅದೆಲ್ಲ ವರ್ಕ್ ಆಗುತ್ತೆ ವಿನಃ ಬಿಗ್ ಬಾಸ್ಗೆ ನಾವು ಪ್ರಿಪೇರ್ ಆಗಿ ಹೋಗ್ತೀವಿ ಅಂದ್ರೆ ಅದು ಸುಳ್ಳು, ಏನು ಅದ್ರಲ್ಲಿ ವರ್ಕೌಟ್ ಆಗಲ್ಲ. ಓಕೆ, ಫಸ್ಟ್ ವೀಕೆ ನೀವು ರಕ್ಷಿತಾ ಜೊತೆ ತುಂಬಾ ಜಗಳ ಆಡ್ಕೊಂಡು ತುಂಬಾ ನೆಗೆಟಿವ್ ಆಗೋಯ್ತು, ಆಮೇಲೆ ನೀವು ತುಂಬಾನೇ ಕ್ಲೋಸ್ ಆದ್ರಿ. ಇವಾಗ ಏನ್ ಅನ್ಸುತ್ತೆ ನಿಮ್ಗೆ ಅವ್ರ ಬಗ್ಗೆ, ರಕ್ಷಿತಾ ಬಗ್ಗೆ? ಬರುವಾಗ ಅಂದ್ರೆ ನನ್ಗೆ ಅವಳು ತುಂಬಾ ಕ್ಲೋಸು ಇಲ್ಲ, ಮತ್ತೆ ಅವಳ ಮೇಲೆ ಒಪಿನಿಯನ್ ಕೂಡ ಚೇಂಜ್ ಆಗ್ತಾನೆ ಇತ್ತು. ಫಸ್ಟ್ Okay. ನನಗೆ ಅವಳ ಬಗ್ಗೆ ಅವಳು ಹೆಂಗೆ ಅಂತಾನೆ ಗೊತ್ತಾಗ್ತಿಲ್ಲ, ನಾವೇನೋ ಮಾಡ್ಬಿಟ್ವಲ್ಲ ಅದವಳಿಗೆ ಪ್ಲಸ್ ಆಯ್ತು ಅಂತ ಅಷ್ಟೇ ಇತ್ತು. ಅದಾದ್ಮೇಲೆ ಒಂದು ಟಾಸ್ಕಲ್ಲಿ ಬಂದಾಗ ತುಂಬಾ ಇರಿಟೇಟ್ ಮಾಡಿದ್ಲು, ಇರಿಟೇಟ್ ಅಂತ ಅನ್ನಿಸ್ಬಿಟ್ಲು ನನ್ಗೆ ಅವಳು. ಅದಾದ್ಮೇಲೆ ಮತ್ತೆ ಬದಲಾದ್ರು ಸರ್ ಬೈದ ಮೇಲೆ, ಅವಾಗ ನಾನೇ ಅವಳಿಗೆ ಉತ್ತಮ ಕೊಟ್ಟಿದ್ದೆ. ಅದಾದ್ಮೇಲೆ ನನ್ಗೆ ಯಾಕೆ ಇಷ್ಟ ಆಗಲ್ಲ ಅಂದ್ರೆ, ನನ್ಗೇನು ಗೊತ್ತಾ, ತುಂಬ ನನಗೆ ಡ್ರಾಮಾ ಇಷ್ಟ ಆಗಲ್ಲ. ಏನಿದ್ರು ಇದು ಅದು ಮನೆ ಅಂದಮೇಲೆ ಈಗ ನೀವು ಕೂತ್ಕೊಂಡು ಮಾತಾಡಬೇಕು ಇಲ್ಲ. ಅವಳು ಪರಿಸ್ಥಿತಿ ಸಂದರ್ಭ ನೋಡಿಕೊಂಡು ವೇದಾಂತ ಮಾತಾಡೋಕ್ಕೆ ಬರೋ, ಫಿಲಾಸಫಿ ಮಾತಾಡೋದಕ್ಕೆ ಎಂತ ಗೊತ್ತುಂಟಾ, ಇಲ್ಲಿ 1 ಕೋಟಿ ಕೊಟ್ಟರು ನಾವು ಮತ್ತೆ ಈ ಥರ ಕ್ರಿಯೇಟ್ ಮಾಡ್ಲಿಕ್ಕೆ ಆಗಲ್ಲ ಅಲ್ವಾ, ಸಿಚುವೇಶನ್ ನಮ್ಮನ್ನ ತಪ್ಪು ಮಾಡಿಸುತ್ತೆ. ನಾವು ಅದು ಎಲ್ಲ ನಮಗೆ ಗೊತ್ತಿರೋದೆ ಆಯ್ತಾ, ಕೋಟಿ ಕೊಟ್ಟರು ಇದ್ದ ಅಲ್ಲಿ ಯಾಕಲ್ಲಿ ಫಿಲಾಸಫಿ ಮಾತಾಡ್ಕೊಂಡು ಕೂರೋಣ. ಅವ್ನು ಫಿಲಾಸಫಿ ಮಾತಾಡೋದು ಅಥವಾ ನಮಗೆ ಜನರಿಗೆ ಇಷ್ಟ ಆಗೋ ಥರ ನಾವು ಮಾತಾಡಿ ನಾಟಕ ಆಡಬೇಕು ಎಲ್ಲ ಮಾಡ್ಬೇಕಂದ್ರೆ ನಾವು ಏನು ಸ್ಮಾರ್ಟ್ ಇಲ್ಲ ಅಂತ ಅಲ್ಲ, ನನಗೆ ಅದು ಇಷ್ಟ ಆಗಲ್ಲ, ನನಗೆ ನಾಟಕ ಇಷ್ಟನೇ ಆಗಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.